ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ. ಇವತ್ತಿನ ಈ ವಿಡಿಯೋದೊಳಗ ಹನಿವೆಲ್ ಸಿ ಟೈಪ್ ಡಾಕ್ ಅನ್ನ ನಾವು ರಿವ್ಯೂ ಮಾಡಕ್ ಹೊಂಟೇವಿ. ಏನಪ್ಪಾ ಇದರ ವಿಶೇಷತೆಗಳು ಹೆಂಗದ, ಇದನ್ನ ನಾನು 2 ತಿಂಗಳು ಯೂಸ್ ಮಾಡಿದ್ಮೇಲೆ ನನಗೆ ಹೆಂಗ ಅನ್ಸದ ಅಂತ ಎಲ್ಲಾನು ಈ ವಿಡಿಯೋದೊಳಗ ತಿಳಿಸ್ಕೊಡ್ತೇನೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಇಷ್ಟ ಆದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದ ಮರೆಯಕ್ ಹೋಗ್ಬೇಡ್ರಿ. ಇದು 7-in-1 ಟೈಪ್ ಸಿ ಡಾಕ್ USB ಪೋರ್ಟ್ ಅದ. ಇದ್ರೊಳಗ 7 ಪಾಕೆಟ್ ಸಿಗ್ತದ. ಒಂದು HDMI, ಒಂದು USB 3.0, ಒಂದು USB 2, ಇನ್ನೊಂದು USB 2. ಇದ್ರೊಳಗ SD ಕಾರ್ಡ್ ಅಂಡ್ ಮೈಕ್ರೋ SD ಕಾರ್ಡ್ ಅಂಡ್ ಸಿ ಟೈಪ್ ಚಾರ್ಜರ್, ಈಚ್ ಅಂಡ್ ಎವ್ರಿಥಿಂಗ್ ಇದ್ರೊಳಗ ಸಿಗ್ತದ. ಸೊ ಒನ್ ಪ್ರಾಡಕ್ಟ್ ಅಲ್ಲಿ ನಿಮ್ಮ ಎಲ್ಲಾ ನೆಸೆಸಿಟೀಸ್ ವರ್ಕೌಟ್ ಆಗ್ತದ ಅಂತ. ಇದ್ರೊಳಗ ಏನ್ ಬರ್ತದಪ್ಪ ಅಂತಂದ್ರ ಮಲ್ಟಿ ಪರ್ಪಸ್ ಯೂಸ್ ಗೆ ಡೇಟಾ ಟ್ರಾನ್ಸ್ಫರ್ ಮಾಡಕ್ಕಿರ್ಲಿ, ಚಾರ್ಜಿಂಗ್ ಮಾಡಕ್ಕಿರ್ಲಿ, ಹಸಲ್ ಫ್ರೀ ಆಗಿ ಕನೆಕ್ಟಿವಿಟಿ, ಅಲ್ಟಿಮೇಟ್ ವಿಡಿಯೋ ಅಂಡ್ ಆಡಿಯೋ ಟ್ರಾನ್ಸ್ಮಿಷನ್ ಕೂಡ ನೀವು ಮಾಡಬಹುದು. HDMI ಅಂದ್ರೆ ಇದು 4K ನ ಸಪೋರ್ಟ್ ಮಾಡುತ್ತೆ. ಟೈಪ್ ಸಿ 3.0 ಪೋರ್ಟ್ ಸಪೋರ್ಟ್ ಮಾಡುತ್ತೆ. ಇದು ಚಾರ್ಜಿಂಗ್ ಕೂಡ 100 ವಾಟ್ಸ್ ತನಕ ಸಪೋರ್ಟ್ ಮಾಡುತ್ತೆ. ಡೇಟಾ ಟ್ರಾನ್ಸ್ಫರ್ ಕೂಡ 5 Gbps ತನಕ ನೀವು ಇದನ್ನ ಡೇಟಾ ಟ್ರಾನ್ಸ್ಫರ್ ನ ಮಾಡಬಹುದು. ಸೊ ಡ್ಯುಯಲ್ USB ಪೋರ್ಟ್ 2.0 ಅದ, ಒಂದು 3.0 ಅದ. 2.0 ಒಳಗ 480 Mbps ಒಳಗ ನೀವು ಡೇಟಾನ ಟ್ರಾನ್ಸ್ಫರ್ ಮಾಡಬಹುದು. ಸೊ HDMI ಪೋರ್ಟ್ ಬಂದು ನಿಮ್ಗೆ ಮಿರರ್ ಡಿಸ್ಪ್ಲೇ ಅಥವಾ ನೀವು ಪ್ರೊಜೆಕ್ಟರ್ ಗೆ ಕನೆಕ್ಟ್ ಮಾಡಬಹುದು, ವಿಚ್ ಅಗೇನ್ 4K ಡಿಸ್ಪ್ಲೇ ನಿಮಗೆ ಔಟ್ಪುಟ್ ಸಿಗುತ್ತೆ. SD ಮತ್ತೆ ಮೈಕ್ರೋ SD ಕಾರ್ಡ್ ಎರಡೂನು ಕೂಡ ನೀವು ಡೈರೆಕ್ಟ್ ಆಗಿ ಕಾರ್ಡ್ ಸ್ಲಾಟ್ ಕೊಟ್ಟಾನಿದ್ರು. ಅಲ್ಟ್ರಾ ಹೈ ಸ್ಪೀಡ್ SD ಅದ, ಮೈಕ್ರೋ SD ಕಾರ್ಡ್ ಸ್ಲಾಟ್ಸ್ ಅದ. ಕಾಂಪಿಟೇಬಲ್ ಇದು ಯಾವ್ದ್ರ ಜೊತೆ ಕಾಂಪಿಟೇಬಲ್ ಅದ ಅಂದ್ರೆ ಎಲ್ಲಾದ್ರ ಜೊತೆಗೂ ಕಾಂಪಿಟೇಬಲ್ ಅದ. ಸಿ ಟೈಪ್ ಡಿವೈಸಸ್, ಲ್ಯಾಪ್ಟಾಪ್, PC, MacBook, Thunderbolt 3 ಕಾಂಪಿಟೇಬಲ್ ಅದ. ಎಫರ್ಟ್ಲೆಸ್ ಆಪರೇಷನ್ಸ್, ಒಬ್ವಿಯಸ್ಲಿ ಎಫರ್ಟ್ಲೆಸ್ ಆಪರೇಷನ್ಸ್. ಇನ್ನೊಂದು ಇದ್ರದ ಖಾಸ್ ಬಾತ್ ಏನಪ್ಪಾ ಅಂತಂದ್ರೆ 3 years ವಾರಂಟಿ ನಿಮ್ಗೆ ಇದಕ್ಕೆ ಕೊಡ್ತಾನೆ. ನಾನು ಇದನ್ನ 2 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾ ಯೂಸ್ ಮಾಡಿದ ರೀತಿ ತುಂಬಾ ಹಾರ್ಡ್ ಇತ್ತು. ಸೊ ಆದ್ರೂ ಕೂಡ ನಾನು ಎಲ್ಲಾನು ಒಂದೇ ಸತಿ ಯೂಸ್ ಮಾಡಿದ್ರು ಕೂಡ ಎಲ್ಲಾನು ಬಹಳ ಚಂದ ರನ್ ಆಗ್ತಾ. ದೇರ್ ಇಸ್ ನೋ ಲ್ಯಾಗ್. ಆರಾಮಾಗಿ ನೀವು ಈ ಪ್ರಾಡಕ್ಟ್ ಗೆ ಹೋಗಬಹುದು. ಸೊ ಹನಿವೆಲ್ ಬ್ರ್ಯಾಂಡಿಂಗ್ ಆಸ್ ಯೂಶುವಲ್ ನೀವೆಲ್ಲರಿಗೂ ಗೊತ್ತದ. ಇಟ್ ಈಸ್ ಒನ್ ಆಫ್ ದಿ ರಿನೌಂಡ್ ಬ್ರ್ಯಾಂಡ್. 2 months ಇಂದ ನಾ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಯಾವುದೇ ತರದ ಪ್ರಾಬ್ಲಮ್ ಬಂದಿಲ್ಲ. ಈಸಿ ಟು ಯೂಸ್ ಆಲ್ಸೋ. ಎಸ್ಪೆಷಲಿ ಈ HDMI ಪೋರ್ಟ್ ಕ್ಲಾರಿಟಿ ನಿಮ್ಗೆ ಗೊತ್ತಾಗ್ತದೆ. ಸೊ ಬೇಕಾದಷ್ಟು ನಿಮ್ಗೆ ಕಡಿಮೆ ರೇಟ್ ಒಳಗೂ ಕೂಡ ನಿಮ್ಗೆ ಸಿಗ್ತಾವ. ಬಟ್ ನೀವು ಹೈಯರ್ ರೇಟ್ ಕೊಡೋದ್ರಿಂದ ಏನಾಗ್ತದೆ ಅನ್ನೋದನ್ನ ನೀವು ಇದನ್ನ ಯೂಸ್ ಮಾಡಿದ್ಮೇಲೆ ನೋಡಬಹುದು. ಸೊ ಇದನ್ನ ನಾನು ಅಮೆಝಾನ್ ಒಳಗಿಂದ ತರಿಸೇನಿ. ಸೊ ಈ ಪ್ರಾಡಕ್ಟ್ ನನಗೆ 1800 ಸಮಥಿಂಗ್ ಬಿದ್ದದ. ಸೊ ಒಂದ ಡಾಕ್ ತಗೊಳ್ರಿ. ಒಂದ ಡಾಕ್ ಒಳಗ ನಿಮ್ಮ 7 ಕೆಲಸಗಳು ಎಲೆಕ್ಟ್ರಾನಿಕಲಿ ಆರಾಮಾಗಿ ಮುಗಿದು ಹೋಗ್ತದೆ. ಸೊ ಇದಿಷ್ಟು ಆಗಿತ್ತು ಇವತ್ತಿನ ವಿಡಿಯೋದ ಮಾಹಿತಿ. ಸೊ ಸಿಗೋಣ ಅಂತ ಮುಂದಿನ ಅನ್ಬಾಕ್ಸಿಂಗ್ ವಿಡಿಯೋ ಮತ್ತೆ ರಿವ್ಯೂ ವಿಡಿಯೋದೊಳಗ. ಅಲ್ಲಿ ತನಕ ಟೇಕ್ ಕೇರ್. ಜೈ ಹಿಂದ್.